ಹಾಯ್, ನನ್ನ ಹೆಸರು ರಂಜಿತ್ ಅಂತ, ನಮ್ಮ ಮಿಸ್ಸಸ್ಸು ಆಶಾ ಅಂತ. ಸೊ ನಾವು ಬಂದುಬಿಟ್ಟು 2 ಡೇಸ್ ಬಿಫೋರು ಡೆಲಿವರಿಗೆ ಹಾಸ್ಪಿಟಲ್ಗೆ ಜಾಯಿನ್ ಮಾಡಿದ್ವಿ. ಸೊ ಇಲ್ಲಿ ಬಂದು ಆ್ಯಕ್ಚುಲಾಗಿ ಭಯ ಬಿದ್ದುಕೊಂಡು ಬಂದಿದ್ದು ನಾವು. ಬಟ್ ಅವ್ರ ಕೇರಿಂಗು, ಅವರೊಂದು ಸಿಸ್ಟರ್ಸ್ ಆಗಲಿ, ಅವರು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಅವರಲ್ಲಿ ತುಂಬ ಚೆನ್ನಾಗಿ ಈ ಕಡೆ ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ನಮಗೆ 2 ಡೇಸ್ ಆದಮೇಲೆ ಡೆಲಿವರಿ ಆಯಿತು, ಗಂಡು ಮಗು ಆಯಿತು. ಅದಾದಮೇಲೆ ಸೊ ಸ್ಪೆಷಲ್ ವಾರ್ಡಲ್ಲಿ ಸಿಸ್ಟರ್ಸು ಮತ್ತು ಡಾಕ್ಟರ್ಸು ವಿಸಿಟಿಂಗು ಎಲ್ಲ ಪ್ರಾಪರಾಗಿತ್ತು. ಪ್ರತಿಯೊಂದು ಚೆಕಪ್ಗೂ ಅವರು ತಾಳ್ಮೆಯಿಂದ ನಮಗೆ ಅರ್ಥ ಮಾಡಿಸಿ, ಇಂಥ ಚೆಕಪ್ ಮಾಡಬೇಕು, ಈ ಥರ ಮಗುದು ಈ ಕಂಡೀಷನ್ ನೋಡಬೇಕು ಅಂತ ತಾಳ್ಮೆಯಿಂದ ನಮ್ಗೆ ಹೇಳಿ ಸೊ ಅದನ್ನು ಮಾಡಿಸಿದ್ರು. ನಾವು ದುಡ್ಡು ಮುಖ ನೋಡಿಕೊಂಡು ಆ ಚೆಕಪ್ ಬೇಡ, ಈ ಚೆಕಪ್ ಬೇಡ ಅನ್ನೋ ಥರ ಎಲ್ಲ ಏನಿರಲಿಲ್ಲ. ಸೊ ಅದು ಏನಕ್ಕೆ ಮಾಡಬೇಕು, ಅದರಿಂದ ಏನು ನಮಗೆ ಬೆನಿಫಿಟ್ ಅನ್ನೋದನ್ನು ಅವರು ಕ್ಲಿಯರಾಗಿ ತಿಳಿಸಿ, ಸೊ ಇಷ್ಟೆಲ್ಲ ಅದಾಗಿ 4 ದಿವಸ ನಮ್ಮನ್ನು ಇಲ್ಲಿ ಇಟ್ಕೊಂಡು ಇವತ್ತು ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಸೊ ನಾನು ತುಂಬ ಸಮಾಧಾನವಾಗಿದ್ದೀನಿ. ಯಾಕಂದರೆ ಈ ಡೆಲಿವರಿ ಟೈಮ್ ಅಂತಂದರೆ ಎಲ್ಲರಿಗೂ ಮೇನ್ ಅನ್ನೋದೇ ಭಯ ಅಂತ. ಸೊ ಅದರಿಂದ ನಾನೇನು ಹೇಳೋದಂದರೆ, ಇಲ್ಲಿ ನಾನು ಅಂತ ಅಲ್ಲ, ಸೊ ಇಲ್ಲಿ ನನ್ನ ಮಾವನ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಕ್ಕಳು ಸುಮಾರು ಉಪಾರಹಳ್ಳಿಯಲ್ಲಿ 20ರಿಂದ 30 ಮಕ್ಕಳಿಗೆ ಇಲ್ಲೇ ಡೆಲಿವರಿ ಆಗಿರೋದು. ಸೊ ಆ ಒಂದು ಭರವಸೆಯಿಂದ ನಾವು ಇಲ್ಲಿ ನಮ್ಮ ಮಿಸ್ಸಸ್ನ ಅಡ್ಮಿಂಟ್ ಮಾಡಿದ್ದು. ಸೊ ಆ್ಯಕ್ಚುಲಾಗಿ ನಮ್ಗೆ ತುಂಬ ಖುಷಿ ಆಗ್ತಿದೆ. ಸುಧಾ ಮೇಡಮ್ ಅವರು ಅಂದರೆ ಬಂದಿದ ತಕ್ಷಣ ಈಗ ಫೋಟೋ ಇದೆ, ಫಸ್ಟ್ ಮಗು ಇದ್ದಾಗ ಅವರಿದ್ದರು, ಅವರೇ ಎಲ್ಲ ಮಾಡ್ತಾಯಿದ್ದಿದ್ದು. ಸೊ ಅವರ ಒಂದು ಏನಂತಾರೆ, ಅವರೊಂದು ಕೇರಿಂಗ್ ಏನಿತ್ತು, ಆ ಕೇರಿಂಗು ನಮ್ಮನ್ನು ಸೆಕೆಂಡ್ ಮಗುಗೂ ಇಲ್ಲೇ ತರ್ಸೋಕ್ಕೆ ನಾವು ಬಂದಿದ್ದು. ಸೊ ಈಗ ಅವರಿಲ್ಲ, ಅದಕ್ಕೆ ನೋವಾಗುತ್ತೆ. ಬಟ್ ಅವರಿಲ್ಲ ಅನ್ನೋದೇನಿಲ್ಲ, ಅವ್ರಿಗಿಂತ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಂಥ ಡಾಕ್ಟರ್ಸ್ ಇಲ್ಲಿದ್ದಾರೆ. ಬನ್ನಿ, ಧೈರ್ಯವಾಗಿ ಇರ್ಬೋದು, ಆರಾಮಾಗಿ ಮಾಡಿಸ್ಕೊಂಡು ಹೋಗಿ.